ಹಾಗೂ ಕಬಿನಿ ಜಲಾಶಯಗಳಿಂದ ಸಿಡಬ್ಲ್ಯೂಆರ್ಸಿ ಆದೇಶಕ್ಕೂ ಮುನ್ನವೇ ತಮಿಳುನಾಡಿಗೆ ನೀರು ಹರಿಸಲಾಗುತ್ತದೆ ಎಂಬ ಆರೋಪ ಕೇಳಿಬಂದಿದೆ. ಕಳೆದ 10-15 ದಿನಗಳಿಂದ ಒಣಗಿದ್ದ ಮಂಡ್ಯ ಜಿಲ್ಲೆಯ ಗಗನಚುಕ್ಕಿ ಜಲಪಾತದಲ್ಲಿ ದಿಢೀರ್ ನೀರಿನ ಹರಿವು ಹೆಚ್ಚಾಗಿದ್ದು, ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ಸ್ಥಳೀಯ ವ್ಯಾಪಾರಿಗಳು ಮತ್ತು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನಿವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರ ಟಿ.ಎನ್. ನಾರಾಯಣಗೌಡ ಆದೇಶದ ಮೇರೆಗೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಸಂಜಯ ಸರ್ಕಲಲ್ಲಿ ಏನು ನಿನ್ನೆ CWRC ಏನು ಆದೇಶ ಖಂಡಿಸಿ ಇವತ್ತು ಹೋರಾಟವನ್ನು ಮಾಡ್ತಾ ಇರೋದು. ಏನು ಪ್ರತಿದಿನ 3,500 ಕ್ಯೂಸೆಸ್ಸು 15 ದಿನಗಳ ಕಾಲ ಹರಿಸಬೇಕು, ಸುಮಾರು 4.5 TMC ನೀರು ತಮಿಳುನಾಡಿಗೆ ಹರಿಸಬೇಕು ಅಂತೇಳಿ ನಿನ್ನೆ ತಮಿಳುನಾಡರ ಏಜೆಂಟರ ರೀತಿ ಆದೇಶವನ್ನು ಮಾಡಿದೆ. ನಮಗೆ ನೀರು ಬಿಡಬಾರ್ದು ಅಂತ ಏನಾರ ನೀರು ಬಿಡೋದ ಕಂಡ್ರೆ ನಾವು KRSಗೆ ಮುತ್ತಿಗೆ ಹಾಕ್ತೀವಿ. ನಮ್ಮ ನಾರಾಯಣಗೌಡರ ನೇತೃತ್ವದಿಂದ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ವಿಶೇಷವಾಗಿ ಶಾಂತಿಯುತವಾಗಿ ಮಾಡ್ತಾ ಇದ್ದೀವಿ. ಒಂದು ವೇಳೆ ಏನಾರವ ನೀರು ಬಿಡ್ತು ಅಂತ ಕಂಡು ಬತ್ತು ಅಂದರೆ ಅದು ಕಥೆನೇ ಬೇರೆ ಆಯ್ತದೆ. ಸಿಡಬ್ಲ್ಯೂಆರ್ಸಿ ಆದೇಶ ಖಂಡಿಸಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವುದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ನೇತೃತ್ವದಲ್ಲಿ ಮೈಸೂರಿನಲ್ಲಿ ರಸ್ತೆ ತಡೆದು ಹಾಗೂ ಉರುಳು ಸೇವೆ ನಡೆಸಲಾಯಿತು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದ್ದು ಕುಡಿಯುವ ನೀರಿಗೆ ಕೊರತೆ ಇರುವಾಗ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸಬಾರದು ಮತ್ತು ರೈತರ ಹಿತ ಕಾಯಬೇಕೆಂದು ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಆಗ್ರಹಿಸಿದರು. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುವಂತೆ ಬಂದಿರುವ ತೀರ್ಪು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಮೈಸೂರು ಕೋರ್ಟ್ ಮುಂಭಾಗ ಸಾಂಕೇತಿಕ ಪ್ರತಿಭಟನೆ ನಡೆಯಿತು. ಕಾವೇರಿ ಕೊಳ್ಳದಲ್ಲಿ ಮಳೆ ಅಭಾವವಿದ್ದು ಕುಡಿಯುವ ನೀರಿಗೂ ತೊಂದರೆಯಾಗಲಿದೆ. ಸಂಕಷ್ಟ ಸೂತ್ರವಿಲ್ಲದೆ ನೀರು ಹರಿಸಬಾರದು. ಸರ್ಕಾರ ತೀರ್ಪು ತಿರಸ್ಕರಿಸಿ ರೈತರ ಪರ ನಿಲ್ಲದಿದ್ದರೆ ರಾಜ್ಯಾದ್ಯಂತ ತೀವ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಎಚ್ಚರಿಸಿದ್ದಾರೆ. ಕಾವೇರಿ ವಿವಾದದ ಹಿನ್ನೆಲೆಯಲ್ಲಿ ಕನ್ನಡ ಪರ ಸಂಘಟನೆಗಳು ತಮಿಳುನಾಡು ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿತು. ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಕರ್ತರು ಚನ್ನಪಟ್ಟಣದ ಶಿವಾನಂದ ಚಿತ್ರಮಂದಿರದ ಎದುರು ಪ್ರತಿಭಟನೆ ನಡೆಸಿ ಜನನಾಯಕನ್ ಸಿನಿಮಾ ಪ್ರದರ್ಶನಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡು ಸಿಎಂ ವಿಜಯ್ ಅಭಿನಯದ ಚಿತ್ರ ಪ್ರದರ್ಶನವನ್ನ ನಾಳೆಯಿಂದ ತಕ್ಷಣವೇ ನಿಲ್ಲಿಸಿ ಬ್ಯಾನರ್ಗಳನ್ನು ತೆರವುಗೊಳಿಸುವಂತೆ ಎಚ್ಚರಿಸಿದ್ದು, ರಾಜ್ಯಾದ್ಯಂತ ಈ ಸಿನಿಮಾ ಬ್ಯಾನ್ ಮಾಡಲು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಭೀಕರ ಬರಗಾಲ ಬಂದಿದೆ. 33% ಮಳೆ ಕೊರತೆ ಆಗಿದೆ. ಎಲ್ಲ ಜಲಾಶಯಗಳಲ್ಲಿ ಎಷ್ಟೋರಿಂದ ನೀರು ತುಂಬಿಕೊಂಡಿದೆ. ಇವತ್ತು ಕುಡಿಗೆ ನೀರಿಗೆ ತಾತ್ಪರ ಆಗಿದೆ. ಬೆಳೆಗಳು ಒಣಗ್ತಾ ಇದ್ದಾವೆ. ರಾಜ್ಯ ಸರ್ಕಾರ ಯಾರೂ ಬೆಳೆ ಬೆಳಿಬೇಡಿ ಅಂತ ಹೇಳುವಂಥ ಪರಿಸ್ಥಿತಿಗೆ ಬಂದಿದೆ. ಇಷ್ಟಾದರೂ ಕೂಡ ತಮಿಳುನಾಡಿಗೆ ನೀರು ಬಿಡುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿರುವ ನಿದರ್ಶನವನ್ನ ರೈತ ನಾಯಕ ಬಡಗಲಪುರ ನಾಗೇಂದ್ರ ತೀವ್ರವಾಗಿ ಖಂಡಿಸಿದ್ದಾರೆ. 157 ತಾಲೂಕುಗಳಲ್ಲಿ ತೀವ್ರ ಬರಗಾಲ, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಕಡಿಮೆಯಾಗಿರುವುದು ಮತ್ತು ಕುಡಿಯುವ ನೀರಿನ ಕೊರತೆಯನ್ನು ಉಲ್ಲೇಖಿಸಿ ಎಲ್ಲಾ ರಾಜಕೀಯ ಪಕ್ಷಗಳು ಒಗ್ಗೂಡಿ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಬೇಕು ಮತ್ತು ನೀರು ಬಿಡುಗಡೆಯನ್ನ ನಿರಾಕರಿಸಬೇಕು ಎಂದು ಬಡಗಲಪುರ ನಾಗೇಂದ್ರ ಒತ್ತಾಯಿಸಿದರು. ಕೆಆರ್ಎಸ್ ಜಲಾಶಯದಿಂದ ತಮಿಳುನಾಡಿಗೆ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಆದೇಶಿಸಿರುವುದನ್ನು ಖಂಡಿಸಿ ಚಾಮರಾಜನಗರದಲ್ಲಿ ಕನ್ನಡಪರ ಸಂಘಟನೆಗಳು ತೀವ್ರ ಪ್ರತಿಭಟನೆ ನಡೆಸಿವೆ. ನಗರದ ಭುವನೇಶ್ವರಿ ವೃತ್ತದಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆದ ಕಾರ್ಯಕರ್ತರು ಖಾಲಿ ಬಿಂದಿಗೆ ಹಿಡಿದು ಸಿಡಬ್ಲ್ಯೂಆರ್ಸಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಮೂರ್ಖತನದ ಸರ್ಕಾರ ಏನಾಗಿದೆ, 4 TMC ನೀರನ್ನು ಬಿಡಬೇಕು ಅಂತ ಹೇಳೋದು. ಇದಕ್ಕಿಂತ ಮುಂಚೆ ನಮ್ಮ ರೈತರಿಗೆ, ನಮ್ಮ ಕೆರೆಗಳಿಗೆ ನೀರನ್ನು ಬಿಟ್ಟಿದ್ರೆ ಸರ್ಕಾರ ಹಾಳಾಗೋಗ್ತಿತ್ತ?
ಕಾವೇರಿ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಸೂಚನೆ ಬೆನ್ನಲ್ಲೇ ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಆಗಸ್ಟ್ 3ರಂದು ಬೆಂಗಳೂರಿಗೆ ಆಗಮಿಸುವ ಸಾಧ್ಯತೆ ಇದೆ. ವಿಧಾನಸೌಧದಲ್ಲಿ ನವೀಕರಣ ಸಿದ್ಧತೆಗಳು ಭರದಿಂದ ಸಾಗಿವೆ. ಮತ್ತೊಂದೆಡೆ ನೀರು ಹರಿಸುವುದನ್ನು ವಿರೋಧಿಸಿ ಮಂಡ್ಯ ರೈತರು ಹಾಗೂ ಕನ್ನಡಪರ ಸಂಘಟನೆಗಳು ತೀವ್ರ ಪ್ರತಿಭಟನೆ ನಡೆಸುತ್ತಿದ್ದು, ವ್ಯಾಪಕ ವಿರೋಧದ ನಡುವೆ ವಿಜಯ್ ಆಗಮಿಸಲಿದ್ದಾರಾ ಎಂಬ ಕುತೂಹಲ ಮೂಡಿದೆ. ಕಾವೇರಿ ನದಿ ಉಳಿವಿಗಾಗಿ ಮೇಕೆದಾಟು ಯೋಜನೆಯನ್ನ ಜಾರಿಗೊಳಿಸಲು ರಾಜ್ಯದ ಎಲ್ಲಾ ರಾಜಕೀಯ ಪಕ್ಷಗಳ ನಾಯಕರು ಪಕ್ಷಾತೀತವಾಗಿ ಒಗ್ಗೂಡಿ ಬೆಂಬಲ ನೀಡಬೇಕು ಎಂದು ಬಿಜೆಪಿ ಮುಖಂಡ ಹಾಗೂ ಮೈಸೂರು ವಿಮಾನ ನಿಲ್ದಾಣ ಪ್ರಾಧಿಕಾರದ ಸದಸ್ಯ ಬಸರಾಳು ರವಿ ಆಗ್ರಹಿಸಿದ್ದಾರೆ. ಕಾವೇರಿ ನೀರಾವರಿ ಪ್ರದೇಶದ ಜನರ ಹಿತದೃಷ್ಟಿಯಿಂದ ಈ ಯೋಜನೆ ಅತ್ಯಂತ ಅಗತ್ಯವಾಗಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ. ನಾವು ಕಾವೇರಿ ಮೂಲತಃ ಮಡಿಕೇರಿಯಲ್ಲಿ ಬಿಟ್ಟು ಇವತ್ತು ತಮಿಳುನಾಡು ಸಮುದ್ರ ಸೇರ್ತಾ ಇದೆ. ಒಂದು ವೇಳೆ ಇವತ್ತು ನಮ್ಮ ಕರ್ನಾಟಕ ಜನತೆಗೆ, ಮಂಡ್ಯ ಜಿಲ್ಲಾ ಜನತೆಗೆ, ವ್ಯವಸಾಯಕ್ಕೆ, ಬೆಂಗಳೂರು ಜನತೆಗೆ ಕುಡಿಯಕ್ಕೆ ನೀರಿಲ್ಲ. ಮೇಕೆದಾಟಿಗೆ ಯಾಕೆ ಆಗಬೇಕು ಅನ್ನೋ ಒಂದು ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ನಾನಿವತ್ತು ನಮ್ಮ ಶಾಸಕರ ಜೊತೆ ಇವತ್ತು ದೇವಸ್ಥಾನಕ್ಕೆ ಪ್ರವಾಸ ಬಂದಾಗ ಮಳೆ ಕೊರತೆ ಜಿಲ್ಲೆಯನ್ನ ಬರಪೀಡಿತ ಎಂದು ಘೋಷಿಸಿದ ತಕ್ಷಣ ಬರ ಕಾಮಗಾರಿಗಳನ್ನು ಆರಂಭಿಸುವಂತೆ ಜೆಡಿಎಸ್ ವತಿಯಿಂದ ಪ್ರತಿಭಟನೆ ನಡೆಯಿತು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಸುರೇಶ್ ಭೂಮರೆಡ್ಡಿ ಮತ್ತು ಸಿವಿ ಚಂದ್ರಶೇಖರ್ ನೇತೃತ್ವದಲ್ಲಿ ಗೌರಿಶಂಕರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಎತ್ತಿನ ಬಂಡಿ ಹಾಗೂ ಖಾಲಿ ಕೊಡಗಳೊಂದಿಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಕಳೆದ 2 ಗಂಟೆಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಪ್ರಮುಖ ರಸ್ತೆಗಳು ಕೆರೆಗಳಂತಾಗಿವೆ. ಪಟ್ಟಣದ ಕೆಸಿ ರಸ್ತೆ, ಕೋರ್ಟ್ ಸರ್ಕಲ್ ಹಾಗೂ ಐಬಿ ರಸ್ತೆಗಳ ಮೇಲೆ ಭಾರೀ ಪ್ರಮಾಣದಲ್ಲಿ ನೀರು ನಿಂತಿದ್ದು, ವಾಹನ ಸವಾರರು ಮತ್ತು ಸಾರ್ವಜನಿಕರು ಸಂಚಾರ ನಡೆಸಲು ತೀವ್ರ ಪರದಾಡುವಂತಾಗಿದೆ. ಮಹಾರಾಷ್ಟ್ರ ಹಾಗೂ ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಯಾದಗಿರಿಯ ನಾರಾಯಣಪುರದಲ್ಲಿರುವ ಬಸವಸಾಗರ ಜಲಾಶಯ ಭರ್ತಿಯಾಗಿದೆ. 33 ಟಿಎಂಸಿ ಸಾಮರ್ಥ್ಯದ ಡ್ಯಾಂಗೆ 74,000 ಕ್ಯೂಸೆಕ್ ಒಳಹರಿವಿದ್ದು, 24 ಕ್ರಸ್ಟ್ ಗೇಟ್ಗಳನ್ನು ತೆರೆದು ಕೃಷ್ಣಾ ನದಿಗೆ 84,000 ಕ್ಯೂಸೆಕ್ ನೀರು ಹರಿಸಲಾಗುತ್ತಿದೆ. ನದಿ ತೀರದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಮೈಸೂರಿನಲ್ಲಿ ಸುರಿದ ತುಂತುರು ಮಳೆಗೆ ಬೃಹತ್ ಮರವೊಂದು ಧರೆಗುರುಳಿದೆ. ರಸ್ತೆಗೆ ಮರ ಮುರಿದು ಬಿದ್ದ ಪರಿಣಾಮ ಟಿ ನರಸೀಪುರ ಮೈಸೂರು ರಸ್ತೆಯಲ್ಲಿ ವಾಹನ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ಸದ್ಯ ವಾಹನ ಸವಾರರು ಪರ್ಯಾಯ ಮಾರ್ಗಗಳ ಮೂಲಕ ಸಂಚರಿಸುತ್ತಿದ್ದಾರೆ. ಸಂಚಾರ ಸುಗಮಗೊಳಿಸಲು ಮರ ತೆರವು ಕಾರ್ಯ ಸಾಗಿದೆ. ಗಡಿಭಾಗದಲ್ಲಿ ನಿರಂತರ ಜಿಟಿಜಿಟಿ ಮಳೆಯಿಂದ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದ ಗಾಂಧಿ ಆಸ್ಪತ್ರೆ ಬಳಿ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 30 ಅಡಿಯಷ್ಟು ಆಳಕ್ಕೆ ಕುಸಿದಿದೆ. ಕಳಪೆ ಕಾಮಗಾರಿಯೇ ಅವಘಡಕ್ಕೆ ಕಾರಣವಾಗಿದ್ದು, ಘಟನಾ ಸ್ಥಳಕ್ಕೆ ನಿಪ್ಪಾಣಿ ಪೊಲೀಸರು ಭೇಟಿ ನೀಡಿದ್ದು, ಸದ್ಯ ವಾಹನ ಸಂಚಾರವನ್ನ ಸರ್ವಿಸ್ ರಸ್ತೆ ಮುಖಾಂತರ ಸುಗಮಗೊಳಿಸಲಾಗಿದೆ. ರಾಜ್ಯದಲ್ಲಿ ಮಳೆ ಅಭಾವದಿಂದ ರೈತರು ಕಂಗಾಲಾಗಿದ್ದು, ಸರ್ಕಾರ ತಕ್ಷಣವೇ ಚಿತ್ರದುರ್ಗವನ್ನ ಬರಪೀಡಿತ ಜಿಲ್ಲೆಯೆಂದು ಘೋಷಿಸಿ ಪರಿಹಾರ ನೀಡಬೇಕೆಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಮೇಟಿ ಕುರ್ಕೆ ಬಳಿ ಮಾತನಾಡಿದ ಆರ್ ಅಶೋಕ್, ಅಧಿಕಾರಿಗಳು ರೈತರ ಸಂಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ. ರಾಜ್ಯ ಸರ್ಕಾರದ ಅಧಿಕಾರದ ಆಸೆಗೆ ಬಿದ್ದು ರೈತರನ್ನ ನಿರ್ಲಕ್ಷಿಸುತ್ತಿದೆ. ಮುಂಬರುವ ಅಧಿವೇಶನದಲ್ಲಿ ಬರದ ವಿಷಯವಾಗಿ ಸರ್ಕಾರದ ವಿರುದ್ಧ ಮೊದಲ ಧ್ವನಿ ಎತ್ತಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಇವತ್ತು ಬರ ಅಧ್ಯಯನಕ್ಕೆ ನಾನು, ನಮ್ಮ ಬೈರತಿಯವರು, ನಮ್ಮ ನವೀನ್ ಅವರು ನಾವೆಲ್ಲ ಬಂದಿರೋವಂಥದ್ದು. ಇಲ್ಲಿ ಬರ ಬಂದು ರಾಜ್ಯದ ಜನ, ಅದರಲ್ಲೂ ವಿಶೇಷವಾಗಿ ಚಿತ್ರದುರ್ಗ ಮೊದಲಿಂದನೂ ಒಂದು ರೀತಿ ಬರಕ್ಕೆ ರೆಗ್ಯುಲರ್ ಬರ. 13 ಎಕರೆ ಬಿತ್ತಿದ್ವಿ. ಬಿತ್ತದಾಗಲಿದ್ದ ಮಳೆ ಇಲ್ಲ ಸರ್. 52 ದಿವಸ ಆಗೈತೆ. ಇವಾಗ ಮಳೆ ಬಂದರೆ ಏನು ಪ್ರಯೋಜನ ಇಲ್ಲ ಸರ್. ರೈತರು ಭಾಳ ಕಂಗಾಲಾಗೋಗ್ಬಿಟ್ಟಿದ್ದಾರೆ. ಸುಮಾರು 1 ತಿಂಗಳು 1.5 ತಿಂಗಳು ಆಯ್ತು ಸರ್. ನೆಮ್ಮದಿ ಇಲ್ಲ. ಹೊಲ್ದಾಗ ಬರೋಕ್ಕೂ ಕಲಬುರಗಿ ಜಿಲ್ಲೆಯಲ್ಲಿ ಸಚಿವ ಡಾಕ್ಟರ್ ಮುಖ್ಯಮಂತ್ರಿಗಳ ಪರಿಶೀಲನೆಯ ನಂತರ ಕೇಂದ್ರ ಮತ್ತು ರಾಜ್ಯ ಮಾನದಂಡಗಳನ್ನು ಅನುಸರಿಸಿ ಬರಪೀಡಿತ ಪ್ರದೇಶಗಳನ್ನು ಘೋಷಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಕಾವೇರಿ ನೀರಿನ ಪ್ರತಿಭಟನೆಗಳು ಮತ್ತು ಸಚಿವ ಸಂಪುಟ ವಿಸ್ತರಣೆಯ ಕುರಿತು ಕಾನೂನು ಮಾರ್ಗಗಳು ಮತ್ತು ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ಸೂಕ್ತವಾಗಿ ಪರಿಹರಿಸುತ್ತಾರೆ ಎಂದು ಅವರು ದೃಢಪಡಿಸಿದರು. ಮಾನ್ಯ ಮುಖ್ಯಮಂತ್ರಿಗಳೇ ಇಲ್ಲಿ ಬಂದು ರಿವ್ಯೂ ಮಾಡಿ ಈಗ ಒಂದು
ಜಿಲ್ಲೆ ಅಥವಾ ಈ ತಾಲೂಕು ಬರಗಾಲ ಪೀಡಿತ ಅಂತ ಘೋಷಣೆ ಮಾಡಬೇಕಾದ್ರೆ ಒಂದು ಕೇಂದ್ರ ಸರ್ಕಾರದ ಮಾನದಂಡ ಅದೊಂದು ಪ್ರೊಸೆಸ್ ಇದೆ. ಗ್ರೌಂಡ್ ಟ್ರೂತಿಂಗ್ ಆಗಬೇಕು, ಆಮೇಲೆ ಇಷ್ಟು ದಿವಸ ಮಳೆ ಬಂದಿರಬಾರ್ದು, ಅದೆಲ್ಲ ನಾಮ್ಸ್ ಇವೆ. ಅದ್ರ ಪ್ರಕಾರ ಪ್ರೊಸೆಸ್ಸಲ್ಲಿದೆ, ಮಾಡೋ ಪ್ರೊಸೆಸ್ಸಲ್ಲಿ ಇಲ್ಲ. ನ್ಯಾಚುರಲಿ ರೈತರು ಚಿತ್ರದುರ್ಗದಲ್ಲಿ ಮಳೆ ಕೊರತೆಯಿಂದ ಕಂಗಾಲಾದ ರೈತರು ವಿಪಕ್ಷ ನಾಯಕ ಆರ್ ಅಶೋಕ್ ಸಮ್ಮುಖದಲ್ಲಿ ಕೃಷಿ ಇಲಾಖೆಗೆ ಬಿತ್ತನೆ ಪಟ್ಟಿ ಪರಿಶೀಲನೆ ಮಾಡಿದ್ರು. ಇದೇ ವೇಳೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಹರಿಹಾಯ್ದ ಆರ್ ಅಶೋಕ್ ಅವರಿಗೆ ಜ್ಞಾನವಿಲ್ಲ, ದೇಶದಲ್ಲಿದ್ದಾರೋ ಇಲ್ಲೋ ತಿಳಿಯದು ಎಂದು ವಾಗ್ದಾಳಿ ನಡೆಸಿದ್ರು. ಚಿತ್ರದುರ್ಗದಲ್ಲಿ ಬರ ಅಧ್ಯಯನ ಪ್ರವಾಸ ನಡೆಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಮಳೆ ಇಲ್ಲದೆ ಬೆಳೆ ನಷ್ಟವಾಗಿದ್ದರೂ ಸರ್ಕಾರ ಬರ ಘೋಷಿಸಿಲ್ಲ ಎಂದು ಕಿಡಿಕಾರಿದರು. ರಾಜ್ಯದಲ್ಲಿ ಅನುದಾನ ಕೊರತೆಯಿಂದ ಅಭಿವೃದ್ಧಿ ಸ್ಥಗಿತಗೊಂಡಿದೆ. ಜೊತೆಗೆ ಕಾವೇರಿ ನೀರು ಹಾಗೂ ಮಂಡ್ಯದಲ್ಲಿ ಬಾಂಗ್ಲಾದೇಶಿ ನುಸುಳುಕೋರರ ಪತ್ತೆ ವಿಚಾರದಲ್ಲೂ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದರು. ಧಾರವಾಡದ ಕರ್ನಾಟಕ ವಿಜ್ಞಾನ ವಿಭಾಗದ ಪ್ರವೇಶ ಶುಲ್ಕ ಏರಿಕೆಯನ್ನ ಖಂಡಿಸಿ ಕಾವಿವಿ ಮುಖ್ಯ ವೃತ್ತದಲ್ಲಿ ಎಐಡಿಎಸ್ಒ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟಿಸಿದರು. ಬಿಎಸ್ಸಿ 6,413 ಹಾಗೂ ಬಿಸಿಎ 10,522 ಶುಲ್ಕದಿಂದ ಬಡ ಮತ್ತು ರೈತ ಕುಟುಂಬ ಸಮಸ್ಯೆಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಆಕ್ರೋಶ ಹೊರಹಾಕಿದ ವಿದ್ಯಾರ್ಥಿಗಳು ಕೂಡಲೇ ಏರಿಸಲಾದ ಶುಲ್ಕವನ್ನು ಹಿಂಪಡೆಯಲು ಹಾಗೂ ಪಾವತಿಸಿದ ಹಣವನ್ನು ಮರುಪಾವತಿಸಲು ಒತ್ತಾಯ ಮಾಡಿದ್ದಾರೆ. ಅರ್ಥ ಮಾಡ್ಕೋಬೇಕಾಗಿದೆ. ಅಲ್ಲಿ ಮತ್ತೊಮ್ಮೆ ನಾನು ಈ ಹಿನ್ನೆಲೆಯಲ್ಲಿ ಹೋರಾಟದ ಶುಭಾಶಯಗಳನ್ನ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಈ ವಿಷಯದ ಕುರಿತಾಗಿ ಕೆಲವು ಅಂಶಗಳನ್ನು ನಾನು ನಿಮ್ಮ ಮುಂದೆ ಇಲ್ಲಿ ನೀವೆಲ್ಲ ಕೂಡ ಗಮನಿಸ್ತಾ ಇರ್ಬೋದು. ನಿಮ್ಮ ಈ ಕಾಲೇಜಿನಲ್ಲಿ ಯಾಕಪ್ಪ ಈ ವರ್ಷ ಶುಲ್ಕ ಏರಿಕೆ ಆಗಿದೆ ಅಂತ ಹೇಳಿದ್ರೆ, ಯೂನಿವರ್ಸಿಟಿಗಳಿಗೆ ಬರ್ತಿದ್ದಂತ ಫಂಡ್ ಏನಿತ್ತು ಅನುದಾನ, ಅದನ್ನ ಇವತ್ತು ಕಟ್ ಡೌನ್ ಮಾಡ್ತಾ ಬರ್ತಾ ಇದ್ದಾರೆ. ಇದು ಮೊದಲನೇ ಬಾರಿಗೆ ಒಂದು ಯೂನಿವರ್ಸಿಟಿಗಲ್ಲ, ರಾಜ್ಯಾದ್ಯಂತ ಇರೋ ಹಲವಾರು ಪ್ರತಿಷ್ಠಿತ ಸರ್ಕಾರಿ ಸಂಸ್ಥೆಗಳು ಯಾವುದಿದೆ, ಸರ್ಕಾರಿ ಯೂನಿವರ್ಸಿಟಿ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ಅಲ್ಲಿ ಮತ್ತೊಮ್ಮೆ ನಾನು ಈ ಹಿನ್ನೆಲೆಯಲ್ಲಿ ಹೋರಾಟದ ಶುಭಾಶಯಗಳನ್ನ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ನೆಲಮಂಗಲದ ಸಿದ್ದರ ಬೆಟ್ಟದಲ್ಲಿ ಮದ್ಯಪಾನ ಪಾರ್ಟಿ ಮಾಡಿದ ರವಿಶಂಕರ್, ಗಿರೀಶ್ ಸೇರಿದಂತೆ 8 ಪಿಡಿಒ ಮತ್ತು ಕಾರ್ಯದರ್ಶಿಗಳಿಗೆ ನೋಟಿಸ್ ಜಾರಿಗೊಳಿಸಲಾಗಿದೆ. ಪ್ರಕರಣದ ತನಿಖೆ ಹಾಗೂ ಅಮಾನತಿಗೆ ಸಚಿವ ಈಶ್ವರ ಖಂಡ್ರೆ ಆದೇಶಿಸಿದ್ದಾರೆ. ಆದರೆ ಬೆಂಗಳೂರು ಗ್ರಾಮಾಂತರ ಸಿಇಒ ಡಾಕ್ಟರ್ ವಾಸಂತಿ ಅಮರ್ ನೋಟಿಸ್ ನೀಡಿದ್ದರು. ಸಚಿವರ ಸೂಚನೆಗೂ ಕ್ಯಾರೆ ಎನ್ನದೆ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳದೆ ಅಧಿಕಾರಿಗಳ ರಕ್ಷಣೆಗೆ ನಿಂತಿದೆ. ಎಐಸಿಸಿ ಬುಲಾವ್ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಜಮೀರ್ ಅಹಮದ್ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಜಮೀರ್ಗೆ ಸಚಿವ ಸ್ಥಾನ ನೀಡಲು ವೇಣುಗೋಪಾಲ್ ಹಾಗೂ ಬಿಕೆ ಹರಿಪ್ರಸಾದ್ ಬೆಂಬಲವಿದ್ದರೂ ದಾವಣಗೆರೆ ಬೈ ಎಲೆಕ್ಷನ್ ವಿಚಾರದಿಂದ ಸಿದ್ದರಾಮಯ್ಯ ಅಸಮಾಧಾನಗೊಂಡಿದ್ದಾರೆ. ಇತ್ತೀಚೆಗೆ ಜಮೀರ್ ಕ್ಷಮೆಯಾಚಿಸಿದ್ದು ಸಿದ್ದರಾಮಯ್ಯ ಅವರನ್ನ ಒಲಿಸಿ ಜಮೀರ್ ಸೇರ್ಪಡೆಗೆ ಹೈಕಮಾಂಡ್ ಯತ್ನಿಸುತ್ತಿದೆ. ಕಾಂಗ್ರೆಸ್ ಸರ್ಕಾರದ ಉಳಿದ ಅವಧಿಗೆ ಮಂತ್ರಿ ಪಟ್ಟಕ್ಕೇರಲು ಧಾರವಾಡ ಜಿಲ್ಲೆಯ ಶಾಸಕರು ತಮ್ಮ ನಾಯಕರ ಮೂಲಕ ತೀವ್ರ ಲಾಬಿ ನಂತರ ಸಂತೋಷ್ ಲಾಡ್, 3 ಬಾರಿ ಗೆದ್ದಿರುವ ಪ್ರಸಾದ್ ಅಬ್ಬಯ್ಯ, ಎಸ್ಸಿ ಕೋಟ ಹಾಗೂ ನವಲಗುಂದ ಶಾಸಕ ಎನ್ಎಚ್ ಕೋನರೆಡ್ಡಿ ಕಸರತ್ತು ಮುಂದುವರೆಸಿತು. ಅಬ್ಬಾ ಹಾಗೂ ಕೋನರೆಡ್ಡಿ ದೆಹಲಿ ಮಟ್ಟದಲ್ಲಿ ಸಕ್ರಿಯರಾಗಿದ್ದಾರೆ. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನ C9 ವಿಲ್ಲಾದಲ್ಲಿ ನಡೆಯುತ್ತಿದ್ದ ರೇವ್ ಪಾರ್ಟಿ ಮೇಲೆ ಸಿಸಿಬಿ ಮಹಿಳಾ ಘಟಕ ದಾಳಿ ನಡೆಸಿದ್ದಾರೆ. ಅಮಿಗೋಸ್ ಆಪ್ ಮೂಲಕ ಪ್ರವೇಶ ಶುಲ್ಕ ಪಡೆದು ಪಾರ್ಟಿ ಆಯೋಜಿಸಿದ್ದ ದೀಕ್ಷಿತ್, ವೇದಾಂತ್ ಹಾಗೂ ಶಂಕರ್ನನ್ನ ಅರೆಸ್ಟ್ ಮಾಡಲಾಗಿದೆ. ವಿಲ್ಲಾ ಮಾಲೀಕರ ಮೇಲೆಯೂ ಕೇಸ್ ದಾಖಲಾಗಿದ್ದು, ಸ್ಥಳದಲ್ಲಿದ್ದ ಮದ್ಯ, ನಿಷೇಧಿತ ಹುಕ್ಕಾ ಹಾಗೂ ಇ ಸಿಗರೆಟ್ ಜಪ್ತಿ ಮಾಡಿ ಮಹಿಳೆಯರನ್ನ ರಕ್ಷಿಸಲಾಗಿದೆ. ಇದು ಫ್ರೀಡಂ ಟಿವಿ ವರದಿ ಬಿಗ್ ಇಂಪ್ಯಾಕ್ಟ್. ಕಳೆದ ಶುಕ್ರವಾರ ಸಿದ್ದರ ಬೆಟ್ಟದಲ್ಲಿ ಮದ್ಯ ಸೇವನೆ ಮಾಡಿದ ನೆಲಮಂಗಲ ವ್ಯಾಪ್ತಿಯ ಪಿಡಿಒಗಳ ವಿಡಿಯೋ ವೈರಲ್ ಆಗಿತ್ತು. ಈ ಕುರಿತು ಫ್ರೀಡಂ ಟಿವಿ ವರದಿ ಬಿತ್ತರಿಸಿದ ಬೆನ್ನಲ್ಲೇ ಸಚಿವ ಈಶ್ವರ್ ಖಂಡ್ರೆ ಅವರ ಸೂಚನೆ ಮೇರೆಗೆ ಪಂಚಾಯತ್ ರಾಜ್ ಇಲಾಖೆ ಕಾರ್ಯದರ್ಶಿಯವರು ತಪ್ಪಿತಸ್ಥ ಪಿಡಿಒಗಳನ್ನು ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ, ಉಗಾರ, ಕುರ್ದಾ ಪುರಸಭೆ ಅಧಿಕಾರಿಗಳ ವಿಳಂಬ ಧೋರಣೆ ಖಂಡಿಸಿ ಜನಶಕ್ತಿ ಸೇವಾ ಸಂಘ ಹಾಗೂ ಮಹಿಳಾ ಶಕ್ತಿ ಸಂಘಟನೆಗಳು ಕಚೇರಿಗೆ ಮುತ್ತಿಗೆ ಹಾಕಿ ತರಾಟೆಗೆ ತೆಗೆದುಕೊಂಡಿದ್ದು, ಸಿಬ್ಬಂದಿ ಗೈರು ಹಾಜರಿ ಹಾಗೂ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ವಿಫಲರಾಗಿದ್ದಾರೆಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪುರಸಭೆ ಮುಖ್ಯಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದರು.
ಮೂಲಭೂತ ಸಮಸ್ಯೆಗಳು ಏನದಾವಲ್ಲ, ಪ್ರಥಮವಾಗಿ ಉಗಾರ್ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಉಗಾರ್ ಬಸ್ ನಿಲ್ದಾಣ ಹತ್ರ ಮಹಿಳೆಯರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ, ಶೌಚಾಲಯ ನಿರ್ಮಾಣ ಆಗಬೇಕು. ಮತ್ತು ಒಂದು CC ರಸ್ತೆಗಳು ಸರಿಯಾಗಿ ಆಗ್ತಿಲ್ಲ, ಎಲ್ಲ ರಸ್ತೆಗಳು ಡ್ಯಾಮೇಜ್ ಆಗಿದಾವೆ, ರಸ್ತೆಗಳ ನಿರ್ಮಾಣ ಆಗಬೇಕು. ಮತ್ತು ಎಲ್ಲ ಕೆಲಸ ಬಿಟ್ಟು ಉತ್ತರ ಸಂಬಂಧ ಪ್ರಯಾಣಿಕರ ಪರದಾಟ. ಬಿಎಂಟಿಸಿ ಬಸ್ಗಳಲ್ಲಿ QR ಕೋಡ್ ಸರ್ವರ್ ಕೈಕೊಟ್ಟಿದ್ರಿಂದ ಆನ್ಲೈನ್ ಟಿಕೆಟ್ ಸಿಗದೆ ಪ್ರಯಾಣಿಕರು ತೀವ್ರ ಸಂಕಷ್ಟ ಎದುರಿಸಿದ್ರು. ETM ಯಂತ್ರಗಳಲ್ಲಿ ಆಲ್ ಗೇಟ್ವೇಸ್ ಅನೇಬಲ್ ಸಂದೇಶ ಕಾಣಿಸಿಕೊಂಡಿದ್ದ ಕೈಯಲ್ಲಿ ನಗದು ಇಲ್ಲದ ಹಲವರು ಬಸ್ನಿಂದ ಇಳಿಯಬೇಕಾಯಿತು. ಕಳೆದ 10 ದಿನಗಳಲ್ಲಿ 2ನೇ ಬಾರಿಗೆ ಈ ಸಮಸ್ಯೆ ಎದುರಾಗಿದ್ದು ಬಿಎಂಟಿಸಿ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸದ್ಯ ಸೇವೆ ಪುನರಾರಂಭಗೊಂಡಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ದೇವನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ 8.60 ಲಕ್ಷ ಅಕ್ರಮ ನಡೆದ ಆರೋಪದ ಮೇಲೆ ಕಾರ್ಯನಿರ್ವಹಣಾಧಿಕಾರಿ ರಾಜಣ್ಣ ಅವರನ್ನು ಅಮಾನತುಗೊಳಿಸಲಾಗಿದೆ. ಲೆಕ್ಕ ಪರಿಶೋಧನೆ ವೇಳೆ ಸಾಲ ವಿತರಣೆ ಮತ್ತು ಬಿಲ್ಗಳಲ್ಲಿ ವ್ಯತ್ಯಾಸ ಕಂಡುಬಂದಿದೆ. ಇಲಾಖಾ ತನಿಖೆ ಕಾಯ್ದಿರಿಸಲಾಗಿದ್ದರೂ ರಾಜಣ್ಣ ಅವರ ಫ್ಲೆಕ್ಸ್ಗಳು ಮತ್ತು ಮುಂದಿನ ಚುನಾವಣೆ ಸಿದ್ಧತೆ ಚರ್ಚೆಗೆ ಗ್ರಾಸವಾಗಿದೆ. ಯಾರ್ರೀ ಸ್ವಾಮಿ ಎಂಬ ವಂಚಕ ಮಂಗಳೂರು ಮೂಲದ ಸಮಾಜ ಸೇವಕಿಯೊಬ್ಬರಿಗೆ ಕಾಂಗ್ರೆಸ್ MLC ಸ್ಥಾನ ನೀಡುವುದಾಗಿ 5 ಕೋಟಿ ಭರವಸೆ ನೀಡಿ 1.5 ಕೋಟಿ ವಂಚಿಸಿದ್ದಾನೆ. 1.25 ಕೋಟಿವರೆಗೆ ಮಾತುಕತೆ ನಡೆಸಿದ್ದಾನೆ ಎಂದು ಮಹಿಳೆ ಆರೋಪಿಸಲಾಗಿದೆ. ರಾಜಕಾರಣಿಗಳೊಂದಿಗೆ ಫೋಟೋಗಳನ್ನು ಪ್ರದರ್ಶಿಸುತ್ತಾ ದೆಹಲಿಯಲ್ಲಿ ಲೈಂಗಿಕ ಕಿರುಕುಳ ಮತ್ತು ಬೆದರಿಕೆ ಹಾಕಿದ್ದಾನೆ. ಹಲಸೂರು ಗೇಟ್ ಪೊಲೀಸರು 3 ಆರೋಪಿಗಳನ್ನು ಬಂಧಿಸಿ FIR ದಾಖಲಿಸಿದ್ದಾರೆ. ಬೀದರ್ ಉತ್ತರ ಕ್ಷೇತ್ರದಲ್ಲಿ 40,000ಕ್ಕೂ ಅಧಿಕ ನಕಲಿ ಮತದಾರರಿದ್ದಾರೆ ಎಂದು ಜೆಡಿಎಸ್ ನಾಯಕ ಸೂರ್ಯಕಾಂತ್ ನಾಗಮಾರಪ್ಪನಹಳ್ಳಿ ಗಂಭೀರ ಆರೋಪ ಮಾಡಿದ್ದಾರೆ. 21 ನಕಲಿ ದಾಖಲೆಗಳೊಂದಿಗೆ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದು ಸಾರ್ವಜನಿಕರು ಹಾಗೂ ಹೊರ ರಾಜ್ಯದವರ ಹೆಸರಿನಲ್ಲಿ ಮತದಾರರ ಗುರುತಿನ ಚೀಟಿ ಸೃಷ್ಟಿಸಲಾಗಿದೆ. ಈ ದಂಧೆಯಲ್ಲಿ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳ ಕೈವಾಡವಿದ್ದು ಉನ್ನತ ಮಟ್ಟದ ತನಿಖೆಗೆ ಒತ್ತಾಯಿಸಿದ್ದಾರೆ. ಬೀದರ್ನ ಹುಮನಾಬಾದ್ ಸಿಪಿಐ ಸಂತೋಷ್ ತಟ್ಟಪಲ್ಲಿ ನೇತೃತ್ವದ ಪೊಲೀಸ್ ತಂಡ 120 ಕಿಲೋಮೀಟರ್ ಚೇಸ್ ಮಾಡಿ ಪ್ರಮುಖ ಅಂತಾರಾಜ್ಯ ಕಳ್ಳರಾದ ಉಮೇಶ್ ಹಾಗೂ ಹುಸೇನಿ ಗಾಯಕ್ವಾಡ್ರನ್ನ ಬಂಧಿಸಿದ್ದಾರೆ. ಶಿವನಗರ ಕಾಲೋನಿಯ 3 ಮನೆಗಳ ಕಳ್ಳತನ ಪ್ರಕರಣ ಭೇದಿಸಿರುವ ಆರೋಪಿ ಬಂಧನದಿಂದ 42.75 ಲಕ್ಷ ಮೌಲ್ಯದ ಬಂಗಾರ ಸೇರಿದಂತೆ ಒಟ್ಟು 54.74 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತು ವಶಪಡಿಸಿಕೊಂಡಿದ್ದಾರೆ. ಕಳ್ಳತನ ಆಗಿರ್ತದೆ. ಅರ್ಲಿ ಮಾರ್ನಿಂಗ್ 3 ಗಂಟೆಗೆ ಇಬ್ಬರು ಮಾಸ್ಕ್ ಧರಿಸಿ ಕಳ್ಳತನ ಮಾಡಿರ್ತಾರೆ. ಸುಮಾರು 410 ಗ್ರಾಮ್ ಗೋಲ್ಡ್ ಪ್ಲಸ್ 7 lakhs ಇನ್ ಕ್ಯಾಶ್ ಅನ್ನ ಕಳುವು ಮಾಡಿರ್ತಾರೆ. ಆರೋಪಿಗಳ ಬಗ್ಗೆ ಯಾವುದೇ ಸುಳ್ಳು ಇರಲಿಲ್ಲ. ಇಬ್ಬರು ಕೈಗೆ ಮಾಸ್ಕ್, ಗ್ಲೌಸ್ ಪ್ಲಸ್ ಫೇಸ್ಗೆ ಮಾಸ್ಕ್ ಪ್ಲಸ್ ಸಾಕ್ಸ್ ಹಾಕೊಂಡು ಬಂದಿರ್ತಾರೆ. ರಾಮಕೃಷ್ಣ ಆಶ್ರಮ ಅಭಿವೃದ್ಧಿಪಡಿಸಿದ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ಹೊಸದಾಗಿ ನಿರ್ಮಿಸಲಾದ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಲು ಪ್ರಧಾನಿ ನರೇಂದ್ರ ಮೋದಿ ಆಗಸ್ಟ್ 1ರಂದು ಮೈಸೂರಿಗೆ ಭೇಟಿ ನೀಡಲಿದ್ದಾರೆ. 6,000 ಜನ ಸೇರುವವರೆಗೂ ವಸತಿ ಕಲ್ಪಿಸಲು ವಿಶೇಷ ಜರ್ಮನ್ ಟೆಂಟ್ ನಿರ್ಮಿಸಲಾಗುತ್ತಿರುವ ಸ್ಥಳದಲ್ಲಿ ಸಿದ್ಧತೆಗಳು ಭರದಿಂದ ಸಾಗಿವೆ. ಪ್ರಧಾನಿ ಅವರು 30 ನಿಮಿಷಗಳ ಕಾಲ ಸಭೆಯನ್ನುದ್ದೇಶಿಸಿ ಮಾತನಾಡುವ ನಿರೀಕ್ಷೆ ಇದೆ. ಸುಗಮ ಕಾರ್ಯಾಚರಣೆಯನ್ನು ಖಚಿತಪಡಿಸಿಕೊಳ್ಳಲು ಪ್ರಯಾಣ ಮಾರ್ಗದಲ್ಲಿ ಬಿಗಿ ಪೊಲೀಸ್ ಭದ್ರತೆ ಮತ್ತು ಬಂದೋಬಸ್ತ್ ವ್ಯವಸ್ಥೆಗಳನ್ನು ನಿಯೋಜಿಸಲಾಗಿದೆ. ರಾಜ್ಯಾದ್ಯಂತ ಶಾಲಾ ಮೊಟ್ಟೆ ಬೆಲೆ 7.50 ರೂಪಾಯಿನಿಂದ 8ಕ್ಕೆ ಏರಿಕೆಯಾಗಿದೆ. ಸರ್ಕಾರ 5.50 ಮಾತ್ರ ನೀಡುತ್ತದೆ. ಇದರಿಂದ ಉಳಿದ ವ್ಯತ್ಯಾಸದ ಹಣವನ್ನು ಮುಖ್ಯ ಶಿಕ್ಷಕರೇ ಭರಿಸಬೇಕಾದ ಸ್ಥಿತಿ ಎದುರಾಗಿದೆ. ಈ ಸಮಸ್ಯೆಯನ್ನು ಸರ್ಕಾರದ ಗಮನಕ್ಕೆ ತಂದು ಪರಿಹರಿಸಲಾಗುವುದು ಎಂದು ಚಿಕ್ಕೋಡಿ DDPI RS ಸೀತಾರಾಮು ತಿಳಿಸಿದ್ದಾರೆ. ಸುಮಾರು 3,20,000 ಬಿಸಿ ಊಟದ ಫಲಾನುಭವಿಗಳು 1ರಿಂದ 10ನೇ ತರಗತಿವರೆಗೆ ಮಕ್ಕಳುಗಳು ಬಿಸಿ ಊಟ ಫಲಾನುಭವಿಗಳಾಗಿದ್ದಾರೆ. ತಾವಿಗೇನು ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ, ಮೊಟ್ಟೆ ರೇಟು, ಮೊಟ್ಟೆಗಳು ತಗೊಳ್ಳೋಂಥವ್ರಿಗೆ ಮೊಟ್ಟೆ, ಬಾಳೆಹಣ್ಣು ತಗೊಳ್ಳೋರಿಗೆ ಬಾಳೆಹಣ್ಣು, ಅದು ಅವ್ರಿಗೆ ಆಪ್ಷನಲ್ ಸರ್ಕಾರ ಬಿಟ್ಟಿದೆ. ಆ ಪ್ರಕಾರದಲ್ಲಿ ನಮ್ಮ ಮಕ್ಕಳಿಗೆ ಇಲ್ಲಿವರೆಗೂ ಕೊಟ್ಕೊಂಡು ಬರ್ತಾ ಇದ್ವಿ. ಆದರೆ ಈಗ ಮೊಟ್ಟೆ ರೇಟು ಮಾರ್ಕೆಟಲ್ಲಿ 7-7.5 ರೂಪಾಯಿಗಿಂತಲೂ ಜಾಸ್ತಿ ಆಗಿದೆ. ಅದು ಇಲಾಖೆ ಗಮನಕ್ಕೂ ಕೂಡ ಬಂದಿದೆ. ನಾವೀಗ 5 ರೂಪಾಯಿ 20 ಪೈಸೆ ನಾವು
ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾದ ಬಳಿಕ ಇದೇ ಮೊದಲ ಬಾರಿಗೆ ಡಿಜಿ ಹಾಗೂ ಐಜಿಪಿ ಡಾಕ್ಟರ್ ಎಂಎ ಸಲೀಂ ಚಿತ್ರದುರ್ಗಕ್ಕೆ ಭೇಟಿ ನೀಡಿ ಪೊಲೀಸ್ ಇಲಾಖೆಯ ಸಭೆ ನಡೆಸಿದ್ರು. ಇದೇ ಮೊದಲ ಬಾರಿಗೆ ಚಿತ್ರದುರ್ಗಕ್ಕೆ ಆಗಮಿಸಿದ ಡಿಜಿ ಮತ್ತು ಐಜಿಪಿ ಡಾಕ್ಟರ್ ಸಲೀಂಗೆ ಜಿಲ್ಲಾ ಪೊಲೀಸ್ ವತಿಯಿಂದ ಗೌರವ ವಂದನೆ ನೀಡಲಾಯಿತು. ಬಳಿಕ ಎಸ್ಪಿ ಕಚೇರಿಯಲ್ಲಿ ಸಭೆ ನಡೆಸಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬಳಿಕ ಡಿಆರ್ ಪೊಲೀಸ್ ಕಚೇರಿಗೆ ತೆರಳಿ ಪೊಲೀಸ್ ಸಿಬ್ಬಂದಿಗಳ ಅಹವಾಲು ಆಲಿಸಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಸಹಕಾರ ಬ್ಯಾಂಕ್ ಯೂನಿಯನ್ ಸಭಾಂಗಣದಲ್ಲಿ ವಾಲ್ಮೀಕಿ ನಾಯಕ ಪದವೀಧರ ವಿದ್ಯಾವರ್ಧಕ ಸಂಘದ ವತಿಯಿಂದ ಸಂಕಲ್ಪ ಅಕಾಡೆಮಿ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರ ಉದ್ಘಾಟನೆಗೊಂಡಿತು. ಕಡಲಬಾಳು ಮರಿಶಾಂತವೀರ ಮಹಾಸ್ವಾಮೀಜಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಚಾಲನೆ ನೀಡಿ ವಾಲ್ಮೀಕಿ ಸಮುದಾಯದ ಯುವಜನರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲಿ ಎಂದು ಕರೆ ನೀಡಿದರು. ಬೆಳಗಾವಿಯ ಬೆಮ್ಸ್ ಆಸ್ಪತ್ರೆ ಸಿಬ್ಬಂದಿ ಕಳೆದ 3 ತಿಂಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಅನಾಥ ರೋಗಿ ಅರ್ಜುನ ತಾರಿಹಾಳ ಎಂಬುವರನ್ನ ಸರಿಯಾಗಿ ಚಿಕಿತ್ಸೆ ನೀಡದೆ ಹೊರದಬ್ಬಿದ್ದಾರೆ. ಇದನ್ನ ವಿರೋಧಿಸಿ ನಗರ ಸೇವಕ ಶಂಕರ್ ಪಾಟೀಲ ಹಾಗೂ ಸಾಮಾಜಿಕ ಕಾರ್ಯಕರ್ತರು ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಬೆಮ್ಸ್ ನಿರ್ದೇಶಕ ಅಶೋಕ ಶೆಟ್ಟಿ ತನಿಖೆಯ ಭರವಸೆ ನೀಡಿದ ಬಳಿಕ ರೋಗಿಯನ್ನ ಮರಳಿ ಆಸ್ಪತ್ರೆಗೆ ಸೇರಿಸಿಕೊಳ್ಳಲಾಗಿದೆ. ತಾರಿಯಾಳ ಅಂತ ಒಂದು ಪೇಷಂಟ್ ಸರ್, ಅವರು ನಮ್ಮ ಹಳೆ ಮಹಾನಗರ ಪಾಲಿಕೆ ಬಿಲ್ಡಿಂಗ್ ಒಳಗೆ ಆಶ್ರಯ ತೊಗೊಂಡಿದ್ರು. ಅವ್ರಿಗೆ ಹೋಗಿ ಮಾತಾಡಿಸಿದಾಗ ಗೊತ್ತಾಯ್ತು 6 ತಿಂಗಳ ಹಿಂದೆ ಅವರು ಇಲ್ಲಿ ಸಿವಿಲ್ ಹಾಸ್ಪಿಟಲ್ನಾಗ ಅಡ್ಮಿಟ್ ಆಗಿದ್ರು. ಅವ್ರಿಗೆ ಸರಿಯಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಸಿಗದ 1-2 ತಿಂಗಳಿದ್ದು ಅವ್ರಿಗೆ ಇನ್ನೂ ಡಯಾಗ್ನೋಸು ಮಾಡಿಲ್ಲ, ಅವ್ರಿಗೆ ಟ್ರೀಟ್ಮೆಂಟು ಮಾಡಿಲ್ಲ. ಆಮೇಲೆ 2 ತಿಂಗಳಾದ್ಮೇಲೆ ಅವ್ರಿಗೆ ಡಿಸ್ಚಾರ್ಜ್ ಕೊಟ್ಬಿಟ್ರು. ಅವ್ರಿಗೆ ಒಂದು ಕಾಲು ಅವ್ರಿಗೆ ನಡೆಯಕ್ಕೆ ಬರಂಗಿಲ್ಲ ಸರ್. ಮತ್ತು ಅವ್ರಿಗೆ ಯಾರು ಫ್ಯಾಮಿಲಿದಾಗ ಯಾರು ಇಲ್ಲದೆ ಇದ್ದ ಕಾರಣ ತಾರಿಯಾಳ ಅಂತೇಳಿ ಒಬ್ಬರು ಪೇಷಂಟ್ ಆ್ಯಕ್ಚುಲಿ ನಮ್ಮಲ್ಲಿ ಒಂದು 2 ಮಂತ್ಸ್ ಅಡ್ಮಿಟ್ ಇದ್ದಾರೆ. ಅವರಿಗೆ ಯಾರೂ ಅವರ ಜೊತೆಯಲ್ಲಿ ಯಾರೂ ಇಲ್ಲ, ಅವರ ಸಂಬಂಧಿಕರು ಯಾರೂ ಇಲ್ಲ. ಅವರು ನಮ್ಮಲ್ಲಿ ಒಂದು 2 ತಿಂಗಳ ಅಡ್ಮಿಟ್ ಇದ್ದಾರೆ. ಅವರು ಸ್ವಲ್ಪ ನರ ದೌರ್ಬಲ್ಯದಿಂದ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಅರಿವೇಸಂದ್ರ ಗ್ರಾಮದ 11 ವರ್ಷದ ಯೋಗಿತಾಳ ಬ್ರೈನ್ ಕ್ಯಾನ್ಸರ್ ಚಿಕಿತ್ಸೆಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯಿತಿ ವತಿಯಿಂದ 3 ಲಕ್ಷ ಧನ ಸಹಾಯ ನೀಡಲಾಗಿದೆ. ಬಾಲಕಿಯ ಮನೆಗೆ ಭೇಟಿ ನೀಡಿದ ಶಾಸಕರು ಮುಂದಿನ ಚಿಕಿತ್ಸೆಗೆ ಸಂಪೂರ್ಣ ನೆರವು ನೀಡುವುದಾಗಿ ಹಾಗೂ ಆಕೆಯ ಶಿಕ್ಷಣದ ಸಂಪೂರ್ಣ ವೆಚ್ಚ ಭರಿಸುವುದಾಗಿ ಭರವಸೆ ನೀಡಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಬೆಳೆ ನಷ್ಟ ಹಾಗೂ ಸಾಲಬಾಧೆಯಿಂದ ಮರಳೊಂದು 2 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದು, ಜಿಲ್ಲಾಡಳಿತದಿಂದ ಇನ್ನೂ ಪರಿಹಾರ ಸಿಕ್ಕಿರಬಹುದು. ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಬ್ಬೇನೂರಿನ ರೈತ ವಿರೂಪಾಕ್ಷಪ್ಪ ಹಾಗೂ ಅಣ್ಣಿಗೆರೆಯ ನಾಗಪ್ಪ ಗೂಡದೂರ ಆತ್ಮಹತ್ಯೆಗೆ ಶರಣಾಗಿದ್ದು, ಸ್ಥಳೀಯ ರಾಜಕೀಯ ಮುಖಂಡರು ನೆರವು ನೀಡಿದ್ದು, ಜಿಲ್ಲಾಡಳಿತದ ನಿರ್ಲಕ್ಷ್ಯ ಮುಂದುವರೆದಿದ್ದು ಕೂಡಲೇ ಪರಿಹಾರ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಮಾಡೋದ್ರಿಂದ ಮಾಡ್ಕೊಳಕ ಅಷ್ಟು ಕಷ್ಟದ ಅಲ್ಲ. ದಯವಿಟ್ಟು ಇವತ್ತು ಏನಿದ್ರು ಕೂಡ ರೈತರಿಗೆ ತಕ್ಷಣ ಅವರು ಖರ್ಚು ವೆಚ್ಚ ಇವತ್ತು ಒಂದು 3 ಕೂರಿಗೆಗೆ ಲಕ್ಷಾಂತರ ರೂಪಾಯಿ ಖರ್ಚಾಗಿರ್ತೈತಿ. ಅವ್ರಿಗೆ ಕಟ್ಟಾಕ ರೊಕ್ಕಿಲ್ಲ. ನಿತೇಶ್ ತಿವಾರಿ ನಿರ್ದೇಶನದ ಬಿಗ್ ಬಜೆಟ್ ರಾಮಾಯಣ ಸಿನಿಮಾದ ಟ್ರೇಲರ್ ಜುಲೈ 30ರಂದು ಬೆಳಗಿನ ಜಾವ ಪವಿತ್ರ ಬ್ರಹ್ಮ ಮುಹೂರ್ತದಲ್ಲಿ ಬೆಳಗ್ಗೆ 4:15ಕ್ಕೆ ಬಿಡುಗಡೆಯಾಗಲಿದೆ ಎಂದು ನಿರ್ಮಾಪಕ ನಮಿತ್ ಮಲ್ಹೋತ್ರಾ ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸಿದ್ದಾರೆ. ರಣಬೀರ್ ಕಪೂರ್ ರಾಮನಾಗಿ, ಸಾಯಿ ಪಲ್ಲವಿ ಸೀತೆಯಾಗಿ ಹಾಗೂ ಯಶ್ ರಾವಣನಾಗಿ ನಟಿಸಿತು. ಈ ಸಿನಿಮಾ ವಿಶ್ವದಾದ್ಯಂತ ಭಾರೀ ನಿರೀಕ್ಷೆ ಮೂಡಿಸಿದೆ. ಚಿತ್ರದುರ್ಗ ಜಿಲ್ಲೆಯ ಚಿಕ್ಕಂದವಾಡಿ ಗ್ರಾಮದಲ್ಲಿ ಭಾಗ್ಯಮ್ಮ ಎಂಬುವವರ ತೋಟದಲ್ಲಿದ್ದ ಕುರಿ ಶೆಡ್ಗೆ ತಡರಾತ್ರಿ ಏಕಾಏಕಿ ಬೆಂಕಿ ತಗುಲಿ ಭಸ್ಮವಾಗಿತ್ತು. ದುರಂತದಲ್ಲಿ 400ಕ್ಕೂ ಹೆಚ್ಚು ಕುರಿ ಮೇಕೆ ಹಾಗೂ 5,000ಕ್ಕೂ ಅಧಿಕ ಕೋಳಿ ಮರಿಗಳು ಬೆಂಕಿಗೆ ಬಲಿಯಾಗಿವೆ. 1 ಕೋಟಿಗೂ ಹೆಚ್ಚು ನಷ್ಟ ಅಂದಾಜಿಸಲಾಗಿದ್ದು, ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿದ್ದಾರೆ. ಚಿಕ್ಕ ಜಾಜೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ.